ತಪ್ತ ಮುದ್ರಾಧಾರಣೆ ಯಾಕೆ ಮಾಡುತ್ತಾರೆ? ಆಷಾಢ ಮಾಸದ ಪ್ರಥಮ ಏಕಾದಶಿಯಂದು ವೈಷ್ಣವ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಆಚರಣೆಯಾದ ತಪ್ತ ಮುದ್ರಾಧಾರಣೆ ನಡೆಯುತ್ತದೆ. ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಈ ಸಂಪ್ರದಾಯವನ್ನು ಆಚಾರ್ಯ ಮಧ್ವರ ಕಾಲದಿಂದಲೂ ಮಾಧ್ವ ಪರಂಪರೆಯಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ತಪ್ತ ಎಂದರೆ ಬಿಸಿ, ಮುದ್ರೆ ಎಂದರೆ ಗುರುತು. ಸುದರ್ಶನ ಹೋಮದ ಬಳಿಕ ಅಗ್ನಿಯಲ್ಲಿ ಕಾಯಿಸಲಾದ ಭಗವಂತನ ಶಂಖ ಮತ್ತು ಚಕ್ರ ಚಿಹ್ನೆಗಳನ್ನು ಮಠಾಧೀಶರು ಅಥವಾ ಯತಿಗಳು ಭಕ್ತರ ದೇಹದ ಮೇಲೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಧರಿಸುತ್ತಾರೆ. ಸಾಮಾನ್ಯವಾಗಿ ಪುರುಷರ ಎದೆ ಮತ್ತು ತೋಳುಗಳಿಗೆ, ಮಹಿಳೆಯರ ತೋಳುಗಳಿಗೆ ಈ ಮುದ್ರೆಗಳನ್ನು ಹಾಕಲಾಗುತ್ತದೆ. ಈ ಮುದ್ರಾಧಾರಣೆಯ ಪ್ರಮುಖ ಉದ್ದೇಶ ನಾವು ಶ್ರೀ ಮಹಾವಿಷ್ಣುವಿನ ಭಕ್ತರು ಎಂಬ ಶರಣಾಗತಿ ಮತ್ತು ಸಮರ್ಪಣೆಯ ಸಂಕೇತವನ್ನು ಜೀವನಪೂರ್ತಿ ನೆನಪಿಸಿಕೊಳ್ಳುವುದಾಗಿದೆ. ಇದು ಕೇವಲ ಒಂದು ಆಚರಣೆಯಲ್ಲ, ಭಗವಂತನ ಮೇಲಿನ ನಂಬಿಕೆ, ಭಕ್ತಿ ಮತ್ತು ವೈಷ್ಣವ ಸಂಪ್ರದಾಯದ ಗುರುತಾಗಿದೆ. ಶಾಸ್ತ್ರಗಳಲ್ಲಿ ತಪ್ತ ಮುದ್ರಾಧಾರಣೆಯಿಂದ ದೇಹ ಮತ್ತು ಮನಸ್ಸು ಶುದ್ಧಿಯಾಗುತ್ತದೆ, ಪಾಪಕರ್ಮಗಳು ಕ್ಷೀಣಿಸುತ್ತವೆ ಹಾಗೂ ಶ್ರೀಹರಿಯ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಕೆಲವು ಪರಂಪರೆಗಳ ಪ್ರಕಾರ ದೇಹದ ಶಕ್ತಿಯ ಕೇಂದ್ರಗಳಿಗೆ ಸ್ಪರ್ಶವಾಗುವುದರಿಂದ ಆರೋಗ್ಯಕ್ಕೂ ಸಹಕಾರಿ ಎಂಬ ನಂಬಿಕೆಯೂ ಇದೆ. ಆದರೆ ಇದಕ್ಕೆ ಸಂಬಂಧಿಸಿದ ವೈದ್ಯಕೀಯ ಪ್ರಯೋಜನಗಳು ವೈಜ್ಞಾನಿಕವಾಗಿ ದೃಢಪಟ್ಟಿವೆ ಎಂದು ಹೇಳಲು ಸಾಕಷ್ಟು ಪ್ರಮಾಣಗಳು ಇಲ್ಲ. ಇದು ಮುಖ್ಯವಾಗಿ ಧಾರ್ಮಿಕ ನಂಬಿಕೆಯ ಭಾಗವಾಗಿದೆ. ಈ ವರ್ಷ ಜುಲೈ 25, 2026 ರಂದು ಏಕಾದಶಿ ಪ್ರಯುಕ್ತ ಸುಬ್ರಹ್ಮಣ್ಯ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಉಜಿರೆಯ ಜನಾರ್ದ ದೇವಸ್ಥಾನ, ಕೆಮ್ಮಿಂಜೆಯ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಶ್ರೀ ಮಹಾವಿಷ್ಣು ದೇವಸ್ಥಾನ, ಸುಬ್ರಹ್ಮಣ್ಯ ಮಠ ಹಾಗೂ ಸುಳ್ಯದ ಸುಬ್ರಹ್ಮಣ್ಯ ರಾಯರ ಮಠಗಳಲ್ಲಿ ಸಾವಿರಾರು ಭಕ್ತರಿಗೆ ತಪ್ತ ಮುದ್ರಾಧಾರಣೆ ನೆರವೇರಿಸಿ ಆಶೀರ್ವದಿಸಿದರು. ಭಕ್ತಿ, ಶರಣಾಗತಿ ಮತ್ತು ಶ್ರೀಹರಿಯ ಅನುಗ್ರಹದ ಸಂಕೇತವಾಗಿರುವ ಈ ಪವಿತ್ರ ಸಂಪ್ರದಾಯ ಇಂದಿಗೂ ವೈಷ್ಣವ ಸಮಾಜದಲ್ಲಿ ಅತ್ಯಂತ ಗೌರವದಿಂದ ಆಚರಿಸಲ್ಪಡುತ್ತಿದೆ.